ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದನು, ಅಪಮಾನವಾದರೆ ಒಳ್ಳೆಯದು. ಪಾಸಿಟಿವ್ ಆಗಿ ತಗೊಳ್ತಾರೆ. ಈ ನೆಗೆಟಿವ್ ಆಗಿ ಥಿಂಕ್ ಮಾಡೋರು, ನಾನು ಅವನ ಒಂದು ಕೈ ನೋಡ್ಕೋತೀನಿ, ನಾನು ಬಿಡಲ್ಲ, ನನ್ನ ಜೀವನದಲ್ಲಿ ಇನ್ನು ಅವನನ್ನು ಮುಗಿಸೋದೇ ನನ್ನ ಜೀವನದ ಗುರಿ. ನಾನು ಜೈಲು ಸೇರಿದ್ರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ನಾನು ಅವನನ್ನು ಮುಗಿಸ್ತೇನೆ. ಜ್ಞಾನಿಗಳು ಹಾಗಲ್ಲ, ಅವನ ಅಂದವರು ಎನಗೆ ಬಂಧುಗಳು ಎನಬೇಕು, ಹರಿದಾಸನಾದರೆ ಹೀಗಿರಲು ಬೇಕು ಅಂತ ಅವನು ನಮ್ಮ ಬಂಧು ಅಂದರು. ಯಾಕೆ? ನಮ್ಮಲ್ಲಿರೋ ಪಾಪ ಅವನು ತಗೊಂಡ ಇನ್ನೂ ಅನ್ಕೋ ಅಂತ ತೆಗೆದುಕೊಳ್ಳುವ ಸ್ಪಿರಿಟ್ಟು ಜ್ಞಾನಿಗಳದು ಬೇರೆ. ಸಣ್ಣ ಅಪಮಾನ ಧ್ರುವರಾಜರಿಗೆ ಆದದ್ದು ದೇವರ ದರ್ಶನಕ್ಕೆ ಕಾರಣ ಆಯಿತು. ದುರ್ಯೋಧನನಿಗೆ ಅಪಮಾನ ಆದದ್ದು ಕೃಷ್ಣನ ವಿರೋಧಕ್ಕೆ ಕಾರಣ ಆಯಿತು. ಮಾನದಿಂದ ಅಭಿಮಾನ ಪುಟ್ಟುವುದು, ಮಾನದಿಂದ ತಪ ಹಾನಿಯಾಗುವುದು. ಮಾನಿ ದುರ್ಯೋಧನಗೆ ಹಾನಿಯಾಯಿತು ಜಗದಿ, ಮಾನಪಮಾನ ಸಮಗೆ ಅಪಮಾನವಾದರೆ ಒಳ್ಳೆಯದು. ಧ್ರುವನಿಗೆ ಅಪಮಾನ ಆಯಿತು, ತೊಡೆಯ ಮೇಲಿಂದ ಮಲತಾಯಿ ನೂಕಿ ಕೆಳಗೆ ಬಿದ್ದು. ಇವನು ದುರ್ಯೋಧನ ಅವಿವೇಕದಿಂದ ನೀರಿಲ್ಲದ ಸ್ಥಳದಲ್ಲಿ ನೀರಿದೆ, ನೀರಿದ್ದ ಸ್ಥಳದಲ್ಲಿ ನೀರಿಲ್ಲ ಅಂತ ಅವನು ಬಿದ್ದದ್ದು, ಇಬ್ಬರೂ ಬಿದ್ದದ್ದೇ. ಬಿದ್ದ ಧ್ರುವರಾಜರಿಗೆ ವಾಸುದೇವ ರೂಪಿ ಭಗವಂತನ ದರ್ಶನಕ್ಕೆ ಆ ಅಪಮಾನ ಕಾರಣ ಆದರೆ, ದುರ್ಯೋಧನನಿಗೆ ಈ ಅಪಮಾನ ಇನ್ನೂ ಅಧಪ್ಪತನಕ್ಕೆ ಬೀಳಲಿಕ್ಕೆ ಕಾರಣ ಆಯಿತು. ಈ ಪಾಪಿ ಬಿದ್ದದ್ದರಿಂದ ಏನಾಯಿತು ಅಂದರೆ 18 ಅಕ್ಷೋಹಿಣಿ ಸೈನ್ಯ ಬೀಳೋ ಥರ ಆಯಿತು. ಮಹಾಭಾರತ ಯುದ್ಧ ಕಾರಣ ಆಯಿತು. ಅಯೋಗ್ಯನಾದ ವ್ಯಕ್ತಿ ಬಿದ್ದರೆ ತಾನೊಬ್ಬನೇ ಬೀಳಲ್ಲಂತ 16 ಜನನ್ನ ತಗೊಂಡೇ ಹೊರಟೋಗ್ತಾನೆ. ಯೋಗ್ಯನಾದ ಧ್ರುವರಾಜರು ಬಿದ್ದದ್ದಕ್ಕೆ ಇನ್ನೆಂದೂ ಬೀಳದಂತಹ ಪೋಸ್ಟನ್ನು ವಾಸುದೇವ ರೂಪಿ ಭಗವಂತ ಕೊಟ್ಟ. ಹಾಗಾಗಿ ಅವರವರ ಪ್ರಾರಬ್ಧ ಕರ್ಮವನ್ನು ಅವರು ಅನುಭವಿಸಲೇಬೇಕಂತ, ಅನುಭವಿಸ್ತಾರೆ. ಸೊ ಪುಣ್ಯದ ಬೀಜ ಬೇರೆ, ಪಾಪದ ಬೀಜ ಬೇರೆ. ಅವ್ರು ಯಾಕೆ ಅನುಭವಿಸಿದ್ರು? ಅವರ ಜನ್ಮದಲ್ಲಿದ್ದ ಪಾಪವನ್ನು ದೇವರಂತಾನೆ, ನನ್ನ ಹತ್ರ ಬರಬೇಕಾದ್ರೆ ಎಲ್ಲ ಕಳ್ಕೊಂಬಾ ಕೂಸು, ನೀಟಾಗಿ ಬಾ. ಅಲ್ಲ, ಅದು ಕಷ್ಟ ಅಲ್ವಾ? ನನ್ನ ಸ್ಮರಣೆ ಮಾಡು, ನಿನಗೆ ಕಷ್ಟ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ಪುಣ್ಯ ಪಾಪಗಳೆರಡು ಬೀಜ ಬೇರೆ ಬೇರೆ. ಪಾಪದ ಬೀಜವನ್ನು ಮೂಲವ ಕೆಡುವ ಚೆನ್ನ ಜ್ಞಾನವು ಎನಗೆ. ಈ ಬೀಜಗಳು ಕೆಡಬೇಕು ಇನ್ ದಿ ಸೆನ್ಸ್ ಅದು ಮೊಳಕೆ ಒಡೆದು ನಮಗೆ ಫಲವನ್ನು ಕೊಡದಂತೆ ಆಗಬೇಕು. ಪುಣ್ಯವೂ ಹೌದು, ಪಾಪವೂ ಹೌದು. ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತಿಯಲ್ಲಿ ಬರೀತಾರೆ, ಜ್ಞಾನಿಗಳು ಎರಡನ್ನೂ ಬೇಡ ಅಂತಾರೆ. ಪುಣ್ಯವೂ ಬೇಡ, ಪಾಪವೂ ಬೇಡ. ಅಂದರೆ ಯಾವ ಪುಣ್ಯ ಬೇಡ? ಯಾವುದು ಐಹಿಕವಾದ ಸುಖ ಸಾಮಗ್ರಿಗಳಿಗೆ ಕಾರಣವಾಗಿದೆ ಆ ಪುಣ್ಯ ಬೇಡ ಅಂತಾರಂತೆ. ರಾಯರು ಗೀತಾ ವಿವೃತಿಯಲ್ಲಿ ಬರೀತಾರೆ, ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೋ ಜಯಾಜಯೋ. ಅವರು ಸುಖ ದುಃಖವನ್ನು ಒಂದೇ ರೀತಿ ನೋಡ್ತಾರೆ. ಒಂದೇ ರೀತಿ ನೋಡ್ಲಿಕ್ಕೆ ಹೇಗಾಗತ್ತೆ? ಈಸ್ ಇಟ್ ಪಾಸಿಬಲ್? ದುಃಖ ಬಂದಾಗ, ನೋವು, ತೊಂದರೆ ಇದೆಲ್ಲ ಇದ್ದಾಗ ನಮ್ಮ ವ್ಯವಹಾರಕ್ಕೂ, ಸುಖ ಇದ್ದಾಗ ಇರುವ ವ್ಯವಹಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಹೇಗೆ ಸಾಧ್ಯ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ದುಃಖ ಇದನ್ನು ಯಾರೂ ಬೇಡ ಅಂತಾರೆ. ಬೇಡ ಯಾಕೆ? ನನ್ನ ದೈನಂದಿನ ಜೀವನಕ್ಕೆ ಅದು ತುಂಬ ಹೊಡೆತವನ್ನು ಕೊಡುತ್ತೆ. ಏನೋ ಸಣ್ಣ ಪುಟ್ಟ ಸಾಧನೆಯನ್ನು ನಾನು ಮಾಡ್ತಾ ಇದ್ದೇನೆ, ನಿತ್ಯ ದೇವರ ಪೂಜೆ, ಒಂದಿಷ್ಟು ಪಾರಾಯಣ, ಭಗವಂತನ ಕಥಾಶ್ರವಣ, ಇಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನಗೆ ಯಾವುದೋ ರೋಗವೋ ರುಜಿನವೋ ಆ ರೂಪವಾದ ದುಃಖ ಬಂತು, ಅದನ್ನು ಬೇಡ ಅಂತಾರೆ. ಯಾಕೆ? ಸ್ವಾಮಿ ನಿನ್ನ ಪೂಜಾದಿಗಳಿಗೆ ಅದು ತೊಂದರೆಯನ್ನು ಕೊಡುತ್ತೆ, ಆದ್ದರಿಂದ ಬೇಡ. ಓಕೆ, ಇದು ನಿಜ.
ದೇಹದಲ್ಲಿ ರೋಗ ರುಜಿನಗಳು ಬಂದಾಗ ನಾನು ಪೂಜಾದಿಗಳನ್ನು ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ದುಃಖ ಬೇಡ ಅಂತ. ಸರಿ, ಸುಖ ಯಾಕೆ ಬೇಡ? ಅವರಂತಾರೆ ಇದಕ್ಕಿನ್ನ ಡೇಂಜರ್ ಅದು ಅಂತ. ಯಾಕೆ? ಇದು ನನಗೆ ಬಿಡ್ತೇನೆ, ಒಂದು ಕಾರಣ, ರೀಸನ್ ಇದೆ. ಸುಖ ಹೆಚ್ಚಾದಾಗ ದೇವರನ್ನು ಬಿಡೋದಕ್ಕೆ ಕಾರಣ ಏನು ಅಂದರೆ ನಾನೇ ದೇವರೋ ಏನೋ ಅನ್ನೋ ಭ್ರಮೆನೂ ಬರೋದಿದೆ. ಆದ್ದರಿಂದ ಬೇಡಪ್ಪ. ಸುಖ ಹೇಗೆ ಸಾಧನೆಗೆ, ದುಃಖ ಹೇಗೆ ಸಾಧನಕ್ಕೆ ಪ್ರತಿಬಂಧಕವೋ, ಸಾಧನೆಗೆ ಅದು ಪ್ರತಿಬಂಧಕ, ಹಾಗೆ ಸುಖವೂ ಪ್ರತಿಬಂಧಕ ಅಂಥೇಳಿ ಬಿಡ್ತಾರೆ. ಅತಿಯಾದ ಸುಖ ಕೊಡಬೇಡ. ಅತಿಯಾದ ಸುಖ ಕೊಟ್ಟಿ ಅಂದರೆ ಯಾವ ಸಾಧನೆಯೂ ಆಗೋದಿಲ್ಲ. ಆದ್ದರಿಂದ ಬೇಡ, ನಿನ್ನನ್ನು ನಾವು ಸ್ಮರಿಸುವಷ್ಟು ಮಾತ್ರ ಸುಖ ಕೊಡು. ನಿನ್ನ ಸ್ಮರಣೆಗೆ, ನಿನ್ನ ಸೇವೆಗೆ ತೊಂದರೆಯಾಗದ ಸುಖ ಬೇಕಾದ್ರೆ ಕೊಡು. ಆ ದೃಷ್ಟಿಯಲ್ಲಿ ಆ ಮೂಲವ ಕೆಡುವ ಚೆನ್ನ ಜ್ಞಾನವು, ಬೀಜ ಹುರಿದು ಬಿಟ್ಟರೆ ಮೊಳಕೆ ಒಡೆಯೋದಿಲ್ಲ. ಬೀಜದ ಎಫೆಕ್ಟ್ ಏನಾಗಬೇಕು ಅದಾಗೋದಿಲ್ಲ. ಹಾಗಾದರೆ ಈ ಬೀಜವನ್ನು ಕೆಡಿಸೋದು ಹೇಗೆ? ಪುಣ್ಯ ಪಾಪಗಳೆಂಬ ಬೀಜ ನನ್ನಲ್ಲಿದೆ, ಅದು ನನಗೆ ಪುನಃ ಪುನಃ ಮೊಳಕೆ ಒಡೆದು ದುಃಖವನ್ನು ಕೊಡುತ್ತೆ. ಅದನ್ನು ಕೆಡಿಸುವಂಥದ್ದು ಜ್ಞಾನವೆಂಬ ದೊಡ್ಡ ಅಗ್ನಿ. ಭಗವದ್ಗೀತೆಯಲ್ಲಿ ಅನೇಕ ಯಜ್ಞಗಳನ್ನು 4ನೇ ಅಧ್ಯಾಯದಲ್ಲಿ ಹೇಳ್ತಾ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞ ಜ್ಞಾನಯಜ್ಞ ಪರಂತಪ. ಹೇ ಪರಂತಪ, ಅರ್ಜುನನಿಗೆ ಸಂಬೋಧನೆ ಅದು. ಪರರಿಗೆ ತಾಪವನ್ನುಂಟು ಮಾಡುವ ಹೇ ಅರ್ಜುನ, ಬೇಕಾದಷ್ಟು ಯಜ್ಞಗಳನ್ನು ನಾನು ಹೇಳಿಕೊಂಡು ಬಂದೆ. ಸಾವಿರಾರು ರೂಪಾಯಿಯನ್ನೋ ಲಕ್ಷಾಂತರ ರೂಪಾಯಿಯನ್ನೋ ಖರ್ಚು ಮಾಡಿ ದ್ರವ್ಯದ ಹೊಳೆಯನ್ನು ಹರಿಸಿ ಯಜ್ಞವನ್ನು ಮಾಡುವುದಕ್ಕಿಂತ ಶ್ರೇಷ್ಠವಾದ ಯಜ್ಞ ಯಾವುದು ಅಂದರೆ ಜ್ಞಾನಯಜ್ಞ. ಅದು ತುಂಬ ಶ್ರೇಷ್ಠಯಪ್ಪ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಂಥ ದೊಡ್ಡ ಕೆಲಸವನ್ನು ಮಾಡಿದರು, ಎಂಥ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡಿದರು, ಫೈನಲ್ ಔಟ್ಪುಟ್ ಏನು, ರಿಸಲ್ಟ್ ಏನು, ಯಾವುದನ್ನು ರಿಸಲ್ಟಾಗಿ ನಾವು ಕನ್ಸಿಡರ್ ಮಾಡಬೇಕು? ನಾನು ಮಾಡಿದ್ದು ಎಲ್ಲ ಪ್ಯಾರಾಮೀಟರ್ಸಲ್ಲಿ ಸರಿ ಇದೆ, ಬಳಸಿದ ಹೋಮದ್ರವ್ಯಗಳು ಸರಿ ಇದೆ, ಮಾಡಿಸಿದ ಆಚಾರ್ಯರು ಸರಿಯಾಗಿದ್ದಾರೆ, ಮಾಡುವ ನಾನು ಮಡಿಮೈಲಿಗೆಯನ್ನು ಚೆನ್ನಾಗಿ ಮೈಂಟೈನ್ ಮಾಡಿದ್ದೇನೆ, ಎಲ್ಲವೂ ಸರಿಯಾಗಿದೆ. ಸೊ ಇದರಿಂದ ನೀನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿ? ಎಲ್ಲ ಸರಿಯಾದ ಮೇಲೆ ಗೀತಾಚಾರ್ಯ ಕೃಷ್ಣ ಹೇಳ್ದ, ನೀನು ಮಾಡಿದ ಈ ಯಜ್ಞದಿಂದ ಕೃಷ್ಣ ಪ್ರೀತನಾಗಿದ್ದರೆ, ಭಗವಂತ ಪ್ರೀತನಾಗಿದ್ದರೆ, ನಿನಗೊಂದಿಷ್ಟು ತತ್ವಜ್ಞಾನ ಬಂದರೆ ಆ ಯಜ್ಞ ಸರಿಯಾಗಿದೆ ಅನ್ನೋದಕ್ಕೆ ಅಕ್ನಾಲೆಡ್ಜ್ಮೆಂಟು. ಅಥವಾ ನೀನು ದೇವರಲ್ಲಿ ಬೇಡು, ಮಾಡಿದ ಈ ಸತ್ಕರ್ಮಗಳಿಂದ ನೀನು ಪ್ರೀತನಾಗಿದ್ದರೆ ನನಗೊಂದು ಚೂರು ನಿನ್ನ ಜ್ಞಾನವನ್ನು, ನಿನ್ನ ತಿಳುವಳಿಕೆಯನ್ನು ಕೊಡು. ಜ್ಞಾನೇ ಪರಿಸಮಾಪ್ಯತೆ. ಅದು ಜ್ಞಾನ ಬಂದಿದೆ ಅಂತಾದರೆ ಆಗ ಮಾಡಿದಂತಹ ಯಜ್ಞ ಸಾರ್ಥಕ ಆಯಿತು ಅಂತ. ಈ ಮಾತುಗಳನ್ನು ಹೇಳ್ತಾ, ಅಪಿಚೇತಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ. ನೀನು ಎಲ್ಲ ಪಾಪಿಗಳಿಗಿನ್ನ ದೊಡ್ಡ ಪಾಪಿ, ಅಂದರೆ ಪಾಪಿಗಳ ಕ್ಯಾಪ್ಟನ್ ಅಂತ ಅಲ್ಲಿ ವಾಯುಸ್ತುತಿಯಲ್ಲಿ ಒಂದು ಮಾತು ಅಂತಾರಲ್ಲ, ಅವನು ತುಂಬ ಕೆಟ್ಟವನು ಜರಾಸಂಧ ಅನ್ನೋದಕ್ಕೆ ಕಿರ್ಮೀರನ ಬಗ್ಗೆ, ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಂತ. ಪ್ರಥಮಂ, ಅವನು ಯಾರಿಗೂ ಆ ಫಸ್ಟ್ ಅನ್ನೋದು ಬಿಟ್ಕೊಡ್ಲೇ ಇಲ್ಲಂತೆ. ಕಿರ್ಮೀರ ದುರ್ಮತೀನಾಂ ಪ್ರಥಮಂ ಅಥಚಯೋ ನರ್ಮಣ ನಿರ್ಮಮಾಥ. ಕಿರ್ಮೀರನ ವಧೆಯನ್ನು ಭೀಮಸೇನ ದೇವರು ಮಾಡಿದಾಗ ಕಿರ್ಮೀರನ ಬಗ್ಗೆ ಹೇಳಿದ್ರು. ಏನವನು? ಅವನು ಇದುವರೆಗೂ ಆ ರ್ಯಾಂಕಿಂಗ್ ಇರುತ್ತಲ್ಲ, ಫಸ್ಟು ಸೆಕೆಂಡು ಅಂತ, ಫಸ್ಟ್ ರ್ಯಾಂಕಿಂಗನ್ನು ಯಾರಿಗೂ ಬಿಟ್ಕೊಡೋದಂತಹ ಕೆಟ್ಟವನು ಅಂತ. ದುರ್ಮತೀನಾಂ ಪ್ರಥಮಂ ಕಿರ್ಮೀರಂ. ಹಾಗೆ ನಾವು ಅಪಿಚೇತಸಿ ಪಾಪೇಭ್ಯ, ಪಾಪಿಷ್ಟರಲ್ಲೇ ಅತಿಯಾದ ಪಾಪಿ ನೀನಾದರೂ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ. ನೀನು ಜ್ಞಾನವನ್ನು ಆಶ್ರಯಿಸಿದಾಗ, ಜ್ಞಾನ ಸಂಪಾದನೆ ಮಾಡಿದಾಗ, ಜ್ಞಾನವೆಂಬ ಪ್ಲವ ಅಂದರೆ ದೋಣಿ. ಇಲ್ಲಿ ಮುಖ್ಯವಾದ ತಾತ್ಪರ್ಯ, ನಾನು ಎಂಥ ಪಾಪವನ್ನು ಮಾಡಿದರೂ ತತ್ವಜ್ಞಾನಿಯಾಗಿ ಬಿಟ್ಟರೆ ಆಗತ್ತೆ. ತತ್ವಜ್ಞಾನ ನಿನಗೆ ಬರೋದೇ ಇಲ್ಲ ಮಹಾಪಾಪಿಯಾಗಿದ್ದರೆ. ಪಾಪವನ್ನೆಲ್ಲ ಕಳೆದುಕೊಂಡ ಮೇಲೆ ದೇವರು ಕೊಡೋದು. ಅಂತೂ ಜ್ಞಾನವೆಂಬ ನೌಕೆ ಇದೆಯಲ್ಲ,
ಅದು ನಿನ್ನನ್ನು ಸುಲಭವಾಗಿ ಪರಮಾತ್ಮನ ಬಳಿಯಲ್ಲಿ ಕರೆದುಕೊಂಡು ಹೋಗುವ ನೌಕೆ. ಹಾಗಾಗಿ ಯಥಾ ಏಧಾಂಸಿ ಸಮಿದ್ದೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇಗೆ ಕಟ್ಟಿಗೆ ಚೆನ್ನಾಗಿ ಉರಿದಾಗ ಅದು ಭಸ್ಮವಾಗಿ ಬಿಡುತ್ತೆ, ಅಂದರೆ ಅಗ್ನಿ ಕಟ್ಟಿಗೆಯನ್ನು ಭಸ್ಮ ಮಾಡುವಂತೆ ಜ್ಞಾನವೆಂಬ ಅಗ್ನಿ ಕರ್ಮದಿಂದ ಜನಿತವಾದ ಪಾಪಗಳೆಂಬ ಕಟ್ಟಿಗೆಯನ್ನು ಭಸ್ಮ ಮಾಡುತ್ತೆ. ಜ್ಞಾನ ಸಂಪಾದನೆ ಮಾಡು. ಇದರಲ್ಲಿ ಅಭಿಪ್ರಾಯ ಏನು ಅಂತಂದರೆ, ಇದು ಬಂದು ಇಲ್ಲಿ ಹೇಳಿದ್ದು ಅಪರೋಕ್ಷ ಜ್ಞಾನಿಗಳಿಗೆ. ಯಾಕೆಂದರೆ ಈಗ ಹಿಂದೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ವಿ, ಕುಕರ್ಮದಿಂದ ಜನಿತವಾದ ಪಾಪ ಬೇರೆಯೇ, ಪುಣ್ಯಕರ್ಮ ಬೇರೆಯೇ, ಪುಣ್ಯದಿಂದ ಪಾಪಕರ್ಮ ಏನೂ ಮಾಡಲಿಕ್ಕಾಗಲ್ಲ ಅಂತ. ಮತ್ತು ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನಲ್ಲ, ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮವನ್ನು ಬಿಟ್ಟು, ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ಎಲ್ಲ ಹೇಳಿದ್ದು, ಟೀಕಾಕೃತ್ಪಾದರು ಎಲ್ಲ ಹೇಳಿದ್ದು, ಶಾಸ್ತ್ರ ಹೇಳಿದ್ದೆ, ಅಪರೋಕ್ಷ ಜ್ಞಾನ ನಂತರದಲ್ಲಿ ಪ್ರಾರಬ್ಧ ಕರ್ಮ ಬಿಟ್ಟು ಇನ್ನೆರಡು ಕರ್ಮಗಳು ಏನಿದೆ, ಆಗಾಮಿ ಮುಂದೆ ಬರುವಂಥದ್ದು, ಸಂಚಿತ ಈಗ ಗಳಿಸಿದ್ದು, ಇದೆರಡೂ ನಾಶವಾಗಿ ಬಿಡತ್ತೆ. ಆದರೆ ಪ್ರಾರಬ್ಧವೊಂದು ಮಾತ್ರ ನಾವು ಅನುಭವಿಸಲೇಬೇಕು.